यादवेन्द्राय ज्ञानमुद्राय योगिनीनाथारुग्मणेशाय नमो वेदान्तवेदिने रामाय रामभद्राय रामचन्द्राय वेधसे रघुनाथाय नाथाय सीताय पते नमः मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तममुख्यं श्रीरामदूतं शरणं प्रपद्ये नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् व्यासाय भवनाशाय श्रीशाय गुणराशे शुद्धाय शुद्धविद्याय मध्वाय च नमो नमः ಶ್ರೀಗುರುಭ್ಯೋ ನಮಃ ಹರಿ ಓಂ. ಶ್ರೀಕೃಷ್ಣ ಬಲರಾಮರು ಮಥುರೆ ಬೀದಿಯಲ್ಲಿ ಹೋಗ್ತಾ ಇರುವಾಗ ಆಯುಧ ಶಾಲೆಗೆ ನುಗ್ಗಿ ಯಾವಾಗ ಶಿವಧನುಸ್ಸನ್ನು ಮುರಿದ್ರೋ ಆ ಅತ್ಯಂತ ಭಯಂಕರವಾದ ಶಬ್ದಕ್ಕೆ ಕಂಸ ಬೆಚ್ಚಿಬಿದ್ದ. ಸೊ ಈ ಕಡೆಯಿಂದ ಕೃಷ್ಣ ಬಲರಾಮರು ಕ್ಷೀರಾನ್ನ ಭೋಜನ ಮಾಡಿದರೆ ಅಲ್ಲಿ ಕಂಸನಿಗೆ ಆ ರಾತ್ರಿಯಲ್ಲಿ ನಿದ್ದೆ ಬಾರದೆ ಏನೆಲ್ಲ ದುಸ್ವಪ್ನಗಳು ಅಪಶಕನಗಳು ಎದುರಾದವು. ಆಮೇಲೆ ಹೆದರಿ ಹೋಗಿದ್ದಾನೆ ಕಂಸ. ಸೊ ಮರುದಿವಸ ರಾಜಸಭೆಯಲ್ಲಿ ಮಧ್ಯದಲ್ಲಿ ಸೀಟ್ ಹಾಕಿಕೊಂಡು ಕೂತಿದ್ದಾನೆ. ಸೊ ಎಲ್ಲ ರಾಜರುಗಳು ಅವರು ಇವರು ಎಲ್ಲ ಇದ್ದಾರೆ, ಪಕ್ಕದಲ್ಲಿ ಪತ್ನಿ, ಇಡೀ ರಾಜಸಭೆ. ಸೊ ಕೃಷ್ಣ ಬಲರಾಮರನ್ನು ಕೊಲ್ಲಿಸಲಿಕ್ಕೆ ಬಹಳ ದೊಡ್ಡದಾದ ಉಪಾಯವನ್ನೇ ಮಾಡಿದ್ದಾನೆ. ಅಲ್ಲಿ ರಂಗಸ್ಥಳಕ್ಕೆ ಮಲ್ಲಯುದ್ಧ ಮಾಡಲಿಕ್ಕೆ ಯಾರೆಲ್ಲ ಇದ್ದಾರೆ, ಯಾರು ಚಾಣೂರ, ಮುಷ್ಟಿಕರು, ಮತ್ತು ಅವನ ಕಂಸನ ತಮ್ಮ ಸುನೀತ, ಆಮೇಲೆ ಇನ್ನೂ 7 ಜನ. ಆ 7 ಜನ ಯಾರು ಅಂತೇಳಿದರೆ ಪುರಾತನ ಹಿಂದಿನ ಜನ್ಮದಲ್ಲಿ ಯಾರು ಸುನೀತನಿಗೆ ವೃಕಾಸುರನಾಗಿದ್ದವ, ಆ ವೃಕಾಸುರನ 7 ಜನ ತಮ್ಮಂದಿರು ಇಲ್ಲಿ ಕೂಡ ಸುನೀತ ಮತ್ತು 7 ಜನ ತಮ್ಮಂದಿರಾಗಿ ಕಂಸನಿಗೆ ಬಂದಿದ್ದಾರೆ ಅಂತೇಳಿದರೆ ಕಂಸ, ಸುನೀತ ಮತ್ತು 7 ಜನ. ಆ 7 ಜನ ಯಾರು ಅಂತೇಳಿದರೆ ಪುರಾತನ ಸರ್ವೇಪಿ ಅಂತೇಳಿದರೆ ಈ 7 ಜನ ಕೂಡ ತಸ್ಯ ಸಪ್ತ ಅನುಜಾಹ. ಯಾರ್ದು ಸುನೀತ ಪುರಾತನ ಜನ್ಮದಲ್ಲಿ ಏನಾಗಿದ್ದಮ್ಮ, ವೃಕಾಸುರ, ಭಸ್ಮಾಸುರ ಆಗಿದ್ದ. ಆ ವೃಕಾಸುರನ 7 ಜನ ಅನುಜರು ಯಾರಿದ್ದರೋ ಅವರೇ 7 ಜನ ಇಲ್ಲಿ ಪುನಃ ಕಂಸನಿಗೆ ತಮ್ಮಂದಿರಾಗಿ ಬಂದಿದ್ದಾರೆ. ಕಂಸ, ಸುನೀತ ಮತ್ತು ಆ 7 ಜನ. ಹೀಗೆ ಇವರು 8 ಜನರದ್ದು ತಮ್ಮಂದಿರದ್ದು ಒಂದು ಬದಿಯಲ್ಲಿ ಮೇಳ ಅಂತೇಳಿದರೆ ಮಹಾಪರಾಕ್ರಮಿಗಳು, ಮಹಾದುಷ್ಟರು. ಕಂಸ ಅವನೇ ದುಷ್ಟ. ಇನ್ನು ಚಾಣೂರ, ಮುಷ್ಟಿಕ ಅವರ ಜೊತೆಗಿನ್ನಷ್ಟು ಮಲ್ಲವೀರರಿದ್ದಾರೆ. ಸೊ ಅಂತೇಳಿದರೆ ಇಲ್ಲಿ ರಂಗಸ್ಥಳದ ಗೇಟಿನಲ್ಲೇ, ಹೆಬ್ಬಾಗಿಲಿನಲ್ಲೇ ನಿಲ್ಲಿಸಿದ್ದಾನೆ ಯಾರನ್ನು, ಕುವಲ್ಯಾಪೀಡ, ತನ್ನ ಆನೆಯನ್ನು. ಆ ಆನೆ ಯಾರು ಅಂತ ಕೇಳಿದರೆ ಪೂರ್ವಜನ್ಮದಲ್ಲಿ ರಿಷ್ಟಿ ಅನ್ನುವಂಥ ಅಸುರ. ಆ ಅಸುರ ಈ ಜನ್ಮದಲ್ಲಿ ಆನೆಯಾಗಿ ಹುಟ್ಟಿದ್ದಾನೆ. ಕುವಲ್ಯಾಪೀಡ, ಪೃಥ್ವಿಯನ್ನು ಬಳ್ಳಿಯನ್ನಾಗಿಸಿ ಪೀಡಿಸುವಂತಹ ಈ ಆನೆ. ಅವನಿಗೊಬ್ಬ ಮಾವಟಿಗ, ಆ ಮಾವಟಿಗನೂ ಮಹಾಕ್ರೂರಿ. ಸೊ ಹೀಗೆ ಎಲ್ಲ ಕೃಷ್ಣ ಬಲರಾಮರ ಭವ್ಯ ಸ್ವಾಗತಕ್ಕೆ ಎಲ್ಲ ಏನಾಗಿದೆ, ಸಜ್ಜಾಗಿದೆ ಮಥುರಾ ನಗರಿ ಅಂತೇಳಿದರೆ. ಸ್ವಾಗತ ಮಾಡ್ತಾ ಅವರನ್ನು ಮುಗಿಸಿಬಿಡಬೇಕು. ಅವರಾಗೆ ಸತ್ತದ್ದು ಪಾಪ, ನಾವೇನೂ ಮಾಡಿಲ್ಲ ಅನ್ನುವಂಥದ್ದನ್ನು ಸೊ ಬಹಳ ಒಳ್ಳೆಯ ರೀತಿಯಲ್ಲಿ ನಿರೂಪಣೆಯ ಉಪಾಯ ಎಲ್ಲ ಕಂಸ ಮಾಡಿದ್ದಾನೆ. ಅಲ್ಲಿವರೆಗಾಗಿದೆ ನಿನ್ನೆ. ಸೊ ಈಗ ಕೃಷ್ಣ ಬಲರಾಮರನ್ನು ದೂರದಿಂದ ನೋಡಿದ್ದಾರೆ ಎಲ್ಲರೂ. ಆಯುಧವನ್ನು ಎತ್ತಿದ್ದಾರೆ. ಅವರನ್ನು ಏನು ಮಾಡಬೇಕು, ಈಗ ಮುಗಿಸಿಬಿಡಬೇಕು ಅಂತ ತಿಳ್ಕೊಂಡು ಅಜಂ ಅಂತಂದರೆ ಯಾರನ್ನು ಮುಗಿಸ್ತಾರೆ ಅಂತ ಕೇಳಿದರೆ ಅವನು ಹುಟ್ಟೇ ಸಾವಿಲ್ಲದ, ಅವನು ಅತ್ಯಂತ ದುರಂತ ಶಕ್ತಿ ಇರುವಂಥ ಆ ಭಗವಂತನನ್ನು ಮುಗಿಸ್ಲಿಕ್ಕೆ ಯಾರಿಂದಲೂ ಆಗುತ್ತಾ? ಈ ಸುಪಾಪ, ಈ ಪಾಪಿಷ್ಟರು ಉಪಾಯ ಮಾಡಿದ್ದು, ಬೇರೆ ಏನೂ ಉಪಯೋಗ ಇಲ್ಲ ಅಂತ 110ನೇ ಶ್ಲೋಕ ಆಗಿದೆ. 111ನೇ ಶ್ಲೋಕ ವೇಲಾರೆ. ಶ್ರೀಗುರುಭ್ಯೋ ನಮಃ. ಕೃಷ್ಣೋಪಿ ಸೂರ್ಯ ಉದಿತೆ ಸಬಲೋ ವಯಸ್ಯೈಃ ಸಾರ್ಧಂ ಜಗಾಮವರರಂಗ ಮುಖಂ ಸುರೇಶೈಃ ಸಂಸ್ತೂಯಮಾನ ಉರುವಿಕ್ರಮ ಆಸುರಾಣಾಂ ನಿರ್ಮೂಲನಾಯ ಸಕಲಾಚರಿತೋರು ಶಕ್ತಿ. 111ನೇ ಶ್ಲೋಕ. ಈ ಉತ್ಕೃಷ್ಟವಾದ ಪರಾಕ್ರಮವುಳ್ಳ ಎಲ್ಲಾ ಸೃಷ್ಟ್ಯಾದಿ ಕರ್ಮಗಳನ್ನು ಆಚರಿಸುವ ವಿಷಯದಲ್ಲಿ ಉತ್ಕೃಷ್ಟವಾದ ಶಕ್ತಿಯುಳ್ಳ ಬಲರಾಮನಿಂದ ಕೂಡಿದ ಶ್ರೀ ಕೃಷ್ಣನಾದರೂ ಸೂರ್ಯನು ಉದಯಿಸುತ್ತಿರಲು ಅಸುರರನ್ನು ವಿನಾಶಪಡಿಸುವುದಕ್ಕಾಗಿ ದೇವಶ್ರೇಷ್ಠರಿಂದ ಚೆನ್ನಾಗಿ ಸ್ತುತಿಸಲ್ಪಟ್ಟವನಾಗಿ ಮಿತ್ರರಿಂದ ಕೂಡಿಕೊಂಡು ಉತ್ಕೃಷ್ಟವಾದ ರಣರಂಗಕ್ಕೆ ಯೋಗ್ಯವಾದ ಪ್ರದೇಶದ ಅಭಿಮುಖವಾಗಿ ಹೋದನು. ಕೃಷ್ಣೋಪಿ ಸೂರ್ಯ ಉದಿತೆ
ಸಬಲೋ ವಯಸ್ಯೈಃ ಸಾರ್ಧಂ ಜಗಾಮ ವರರಂಗಮುಖಂ ಸುರೇಶೈಃ ಸಂಸ್ತೂಯಮಾನ ಉರುವಿಕ್ರಮ ಆಸುರಾಣಾಂ ನಿರ್ಮೂಲನಾಯ ಸಕಲಾಚರಿತೋರುಶಕ್ತಿ. ಸಕಲಾಚಲಿ ಅಂತ ಇದೆ ಕೆಲವು ಪುಸ್ತಕದಲ್ಲಿ, ಚರಿತೋರು ಅಂತ ಮಾಡ್ಕೊಳ್ಳಿ, ಚಲಿತೋರು ಅಲ್ಲ, ಚರಿತೋರು ಶಕ್ತಿ. ಸೊ ಸಾರ್ಧ ಅಂತ ಇದ್ದರೆ ಸಾರ್ಧಂ ಅಂತ ಮಾಡ್ಕೊಳ್ಳಿ. ಕೃಷ್ಣೋಪಿ, ಕೃಷ್ಣ ಭಗವಂತ ಕೃಷ್ಣ, ಸೂರ್ಯ ಉದಿತೆ ಅಂತೇಳಿದರೆ ಸೂರ್ಯನ ಉದಯ ಆಯಿತು, ಎಲ್ಲ ತಮ್ಮ ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸಿಕೊಂಡು ಕೃಷ್ಣ ಬಲರಾಮರು ಕೃಷ್ಣೋಪಿ ಸೂರ್ಯ ಉದಿತೆ, ಶೌಚಾದಿ ಎಲ್ಲ ಮುಗಿಸಿ ಸೂರ್ಯ ಉದಿತೆ, ಸೂರ್ಯನ ಉದಯವಾಗಿದೆ. ಸಬಲೋ ವಯಸ್ಯೈಃ ಸಾರ್ಧಂ ಜಗಾಮ, ಸಿದ್ಧನಾಗಿ ಕೃಷ್ಣ ಬಲರಾಮರು ಸಬಲೋ ಬಲರಾಮನ ಜತೆಗೆ ವಯಸ್ಯೈಃ ಸಾರ್ಧಂ, ಎಷ್ಟು ಜನ ಸಂಗಡಿಗರಿದ್ದಾರೆ ಅವರೆಲ್ಲ ಕಟ್ಟಿಕೊಂಡು ಕೃಷ್ಣ ಬಲರಾಮರು ಅಂತೇಳಿದ್ರೆ ತಾವೇ ಇಬ್ಬರು ಹೋಗಲಿಲ್ಲ, ಅವರೂ ಇದ್ದಾರೆ ಒಟ್ಟಿಗೆ. ಸೊ ವಯಸ್ಯೈಃ ಸಾರ್ಧಂ, ಆದರೆ ಅವರಿಗೆ ಯುದ್ಧ ಆಗಲಿ ಮಲ್ಲ ಯುದ್ಧ ಆಗಲಿ ಏನೂ ಅವರಿಗೆ ಗೊತ್ತಿಲ್ಲ, ಅವರು ಸುಮ್ಮನೆ ಒಟ್ಟಿಗೆ ಬರ್ತಾ ಇದ್ದಾರೆ ಕೃಷ್ಣ ಬಲರಾಮನ ಜೊತೆಗೆ. ಸೊ ಇವರೆಲ್ಲ ಕಂಸನ ಕಡೆಯಲ್ಲಿ ಎಲ್ಲ ಇರುವವರೆಲ್ಲ ಯುದ್ಧದಲ್ಲಿ ಪಳಗಿದವರು, ಎಲ್ಲ ಆಯುಧ ಸಹಿತವಾಗಿ ಕೃಷ್ಣ ಬಲರಾಮರನ್ನು ಕೊಲ್ಲಲಿಕ್ಕೆ ಯೋಜನೆ ಹಾಕಿ ಸಿದ್ಧರಾಗಿ ನಿಂತವರು. ಬರ್ತಾ ಇರೋರು ಕೃಷ್ಣ ಬಲರಾಮ ಮತ್ತು ಸಂಗಡಿಗರ ಸಹಿತ ಕೃಷ್ಣ ಬರ್ತಾ ಇರುವಂಥದ್ದು. ಇವರ ಕೈಯಲ್ಲಿ ಯಾವುದೇ ಆಯುಧಗಳು ಇಲ್ಲ, ಏನೂ ಇಲ್ಲ, ಆರಾಮವಾಗಿ ಬರ್ತಾ ಇದ್ದಾರೆ, ವೈಭವೋಪೇತವಾಗಿ ಬರ್ತಾ ಇದ್ದಾರೆ. ಕೃಷ್ಣೋಪಿ ಸೂರ್ಯ ಉದಿತೆ ಅಂದರೆ ಮರುದಿವಸ ಬೆಳಗಾಗಿದೆ. ಮರುದಿವಸ ಬೆಳಗಾಗಿ ಅಂತೇಳಿದ ಆ ಕಡೆಯಿಂದ ಅಲ್ಲಿ ಕಂಸಂದು ಸಭೆ ನಡೀತಾ ಇದೆ, ಈ ಕಡೆಯಿಂದ ಕೃಷ್ಣ ಬಲರಾಮರು ರಂಗಸ್ಥಳದ ಕಡೆಗೆ ಬರ್ತಾ ಇದ್ದಾರೆ. ಸೂರ್ಯ ಉದಿತೆ ಸಬಲೋ ವಯಸ್ಯೈಃ, ಬಲರಾಮನ ಜೊತೆಗೆ ವಯಸ್ಯೈಃ ಸಾರ್ಧಂ, ಸಾರ್ಧಂ ಅಂದರೆ ಜೊತೆಗೆ ಅಂತ ಅರ್ಥ, ಸಾ ಅಂತ ಇದ್ದಾಗೆ, ಸಾ ಬಲೋ ಅಂತೇಳಿದರೆ ಬಲರಾಮನ ಸಮೇತ. ಹಾಗೆ ವಯಸ್ಯೈಃ ಸಾರ್ಧಂ ಅಂತೇಳಿದರೆ ವಯಸ್ಯೈಹಿ ಅಂತೇಳಿದರೆ, ವಯಸ್ಯೈಹಿ ಅಂದರೆ ಏನರ್ಥ ಅಂತೇಳಿದರೆ, ವಯಸ್ಯೈಹಿ ಅಂತೇಳಿದರೆ ತಮ್ಮ ವಯಸ್ಸಿನ ಸಂಗಡಿಗರು, ಕೃಷ್ಣ ಬಲರಾಮರ ಆ ಗೊಲ್ಲ ಸಂಗಡಿಗರು ಎಲ್ಲ ಬಂದಿದ್ದಾರೆ ಜೊತೆಗೆ. ನಂದಗೋಪನ ಜೊತೆಗೆ ಭಾಳಷ್ಟು ದೊಡ್ಡ ಒಂದು ಸಟ್ಟೆ ಬಂದುಬಿಟ್ಟಿದೆ, ಅಲ್ಲಿಂದ ಒಂದು ವೃಂದವೇ ಬಂದಿದೆ, ಗೋಪ ವೃಂದ. ಸೊ ಅದರಲ್ಲಿ ಈ ಗೋಪ ಹುಡುಗರು ಇದ್ದಾರೆ, ಆ ಗೋಪ ಹುಡುಗರು ಕೃಷ್ಣ ಬಲರಾಮರ ಜೊತೆ ಬಿಡುವುದೇ ಇಲ್ಲ, ಅವ್ರ ಜೊತೆಗೆ ಇದ್ದಾರೆ. ಸೊ ಬಂದಿದ್ದಾರೆ ರಂಗಸ್ಥಳಕ್ಕೆ, ರಂಗಸ್ಥಳವನ್ನು ನೋಡಲಿಕ್ಕೆ ಅಂತ ಬರ್ತಾ ಇದ್ದಾರೆ, ರಂಗಸ್ಥಳವನ್ನು ನೋಡ್ಲಿಕ್ಕೆ ಬರ್ತಾ ಇದ್ದಾರೆ. ವರರಂಗ. ಸೊ ಸಬಲೋ ವಯಸ್ಸೈಃ ಸಾರ್ಧಂ ಜಗಾಮ, ಕೃಷ್ಣನು ಹೊರಟ. ಸೊ ಕೃಷ್ಣನು ಹೊರಟ, ಯಾಕೆ ಹೊರಟ ಅಂತೇಳಿದರೆ ರಂಗಸ್ಥಳವನ್ನು ನೋಡಲಿಕ್ಕೆ. ವರರಂಗ ಮುಖಂ, ಸೊ ಹೆಬ್ಬಾಗಿಲು, ವರರಂಗ, ವರ ಅಂತೇಳಿದರೆ ಶ್ರೇಷ್ಠವಾದ ರಂಗಸ್ಥಳದ ನಿರ್ಮಾಣ ಆಗಿದೆ ಅಂತೇಳಿದರೆ, ಒಂದು ಕಡೆಯಲ್ಲಿ ಮಲ್ಲಯುದ್ಧ ಆಗಲಿಕ್ಕೆ ಸ್ಟೇಜು ಮತ್ತು ಎಲ್ಲ ಸಭಿಕರಿಗೆ ಕುಳಿತುಕೊಳ್ಳಿಕ್ಕೆ, ಅಂದರೆ ಕೃಷ್ಣ ಬಲರಾಮರು ಕೊಲ್ಲಲ್ಪಡುವುದನ್ನು ಎಲ್ಲರೂ ನೋಡಬೇಕು, ಎಲ್ಲರ ಎದುರುಗಡೆನೇ ಕೃಷ್ಣ ಬಲರಾಮರ ಸಂಹಾರ ಮಾಡಬೇಕು ಅನ್ನುವಂಥದ್ದು ಅಂತೇಳಿದ್ರೆ ಇದು ಮಹದಾಶೆ ಯಾರ್ದು? ಕಂಸನದ್ದು. ಸೊ ವರರಂಗ, ವರ ಅಂದರೆ ಅತ್ಯಂತ ಶ್ರೇಷ್ಠವಾದ, ರಂಗ ಅಂದರೆ ರಂಗಸ್ಥಳ, ಮುಖಂ ಅಂತೇಳಿದರೆ ಅದರ ಬಾಗಿಲಿಗೆ ಬಂದಿದ್ದಾರೆ ಅಂತೇಳಿದೆ. ಯಾರು ಬಂದದ್ದು ಅಂತೇಳಿದರೆ ಕೃಷ್ಣ ಅಂದರೆ ಬಲರಾಮನ ಸಮೇತ, ಸಂಗಡಿಗರ ಸಮೇತ ಬಂದದ್ದು ಯಾರು? ಕೃಷ್ಣ. ಈ ಕೃಷ್ಣ ಬಗ್ಗೆ ಹೇಳ್ತಾರೆ, ಸುರೇಶೈಹಿ ಸಂಸ್ತೂಯಮಾನ, ಎಲ್ಲ ಮೇಲಿಂದ ದೇವತೆಗಳೆಲ್ಲ ತಮ್ಮ ತಮ್ಮ ವಿಮಾನ ಹಿಡ್ಕೊಂಡು ಬಂದು ನೋಡ್ತಾ ಇದ್ದಾರೆ. ಭಗವಂತನ ಈ ಮಹಿಮೆ ನೋಡಬೇಕು ಇವತ್ತು ಅಂತೇಳಿಬಿಟ್ಟು, ಏನಾಗ್ತದೆ ಇವತ್ತು ರಂಗಸ್ಥಳದಲ್ಲಿ ಅಂತೇಳಿಬಿಟ್ಟು ಸುರೇಶೈಹಿ ಸಂಸ್ತೂಯಮಾನ, ಎಲ್ಲರೂ ಭಗವಂತನನ್ನು ಅನನ್ಯವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಮೇಲಿಂದ. ಸುರೇಶೈಹಿ ಸಂಸ್ತೂಯಮಾನ, ಸ್ತೋತ್ರ ಮಾಡಿಕೊಳ್ಳಲ್ಪಡುತ್ತಿರುವಂತಹ ಭಗವಂತ. ಆಮೇಲಿಂದ ಉರುವಿಕ್ರಮ. ಆದರೂ ಹಾಗೆ ನಾವು ಕೂಡ ದೇವಸ್ಥಾನಕ್ಕೆ ಹೋದರೆ ಸುಮ್ಮನೆ ನಾವು ಸಮಯ ವ್ಯರ್ಥ ಮಾಡೋದರಲ್ಲಿ ಯಾವುದೇ ಇದಿಲ್ಲ. ದೇವರನ್ನು ನೋಡುವಾಗಲೂ, ದೇವರಿಗೆ ಪ್ರದಕ್ಷಿಣೆ ಬರುವಾಗಲೂ, ಅಥವಾ ನಾವು ಅಲ್ಲಿ ಕೂತ್ಕೊಳ್ಳುವಾಗಲೂ ಏನಾದರೂ ದೇವರನ್ನು ಸಂಸ್ತೂಯಮಾನರಾಗಿರಬೇಕು. ಸಂಸ್ತೂಯಮಾನ ಅಂದರೆ ಸ್ತುತಿ ಮಾಡ್ತಾ ಇರಬೇಕು, ಬೇರೆ ಎಂಥ ಕೆಲಸ. ದೇವಸ್ಥಾನಕ್ಕೂ ಹೋಗಿ
ಹರಟೆ ಹೊಡೆದರೆ ಏನು ಪ್ರಯೋಜನ? ಪೂರ್ತಿ ವ್ಯರ್ಥ ಆಯ್ತಲ್ಲ. ಸೊ ದೇವಸ್ಥಾನಕ್ಕೆ ಹೋಗುವಂಥ ಉದ್ದೇಶವೇ ಸಫಲ ಆಗಲಿಲ್ಲ. ಆದ್ದರಿಂದ ದೇವಸ್ಥಾನಕ್ಕೆ ಹೋದ ಮೇಲೆ ಬೇರೆ ಯಾವುದೇ ಹಾಳು ಹೊರಟೆ ಎಲ್ಲವನ್ನು ಬಿಟ್ಟು ಸಂಸ್ತೂಯಮಾನ ಭಗವಂತನನ್ನು ಸ್ತೋತ್ರ ಮಾಡ್ತಾ ಇರಬೇಕು. ಸೊ ಇಲ್ಲಿ ಕೃಷ್ಣನನ್ನು ಆ ದೇವತೆಗಳೆಲ್ಲ ಸ್ತೋತ್ರ ಮಾಡ್ತಾ ಇರುವಂತಹ ಈ ಸಂದರ್ಭ ಉರುವಿಕ್ರಮ ಅಂತೇಳಿದರೆ ಭಗವಂತನ ಸಾಮರ್ಥ್ಯ, ಅದು ದುರಂತ ಶಕ್ತಿ. ಆ ದುರಂತ ಶಕ್ತಿಯ ಎದುರುಗಡೆ ಯಾವುದೂ ಇಲ್ಲ. ಭಗವಂತನಿಗೆ ಆಗದ ಕೆಲಸ ಯಾವುದೂ ಇಲ್ಲ. ಅಂತ ಭಗವಂತ ಬಂದಿದ್ದಾನೆ. ಸೊ ಅಸುರಾಣ ನಿರ್ಮೂಲನಾಯ ಅಂತೇಳಿದರೆ ಎಷ್ಟು ಜನ ಇದ್ದಾರೆ ಅಸುರರು. ಕಂಸ, ಚಾಣೂರ, ಮುಷ್ಟಿಕ, ಆಮೇಲೆ ಕುವಲ್ಯಪೀಡ, ಅದರ ಮಾವಟಿಗ, ಆಮೇಲಿಂದ ಇಲ್ಲಿ ಇನ್ನು ಆ ಕಂಸ ಯಾರಿಗೆ ಚಾಣೂರ, ಮುಷ್ಟಿಕ ಅವರಿಗೆ ಎಲ್ಲ ಸಹಾಯಕ್ಕೆ ಇರುವಂತಹ ಮಲ್ಲ ಯುದ್ಧದಲ್ಲಿ ಸಹಾಯಕ್ಕೆ ಬಂದಿರುವಂತಹ ಮಲ್ಲವೀರರು, ಆಮೇಲಿಂದ ಯಾರು ಸುನೀತ ಅಂತೇಳುವಂಥ ಕಂಸನ ತಮ್ಮ, ಮತ್ತು ಅವನ 7 ಜನ ತಮ್ಮಂದಿರು ಅಂತೇಳಿದರೆ ಎಷ್ಟು ಜನ ರಾಕ್ಷಸರು ಎಲ್ಲ ಒಟ್ಟಾಗಿ ಬಿಟ್ಟಿದ್ದಾರೆ. ಒಂದೇ ಕಡೆ ಎಲ್ಲರನ್ನು ಸಂಹಾರ ಮಾಡಲಿಕ್ಕಿರುವಂತಹ ಭಗವಂತ ಈಗ ಬರ್ತಾ ಇದ್ದಾರೆ. ಉರುವಿಕ್ರಮ ಅಸುರಾಣ ನಿರ್ಮೂಲನಾಯ. ಈ ಎಲ್ಲ ಅಸುರ ಅಸುರರು ಅಂದರೆ ಪಾಪಿಷ್ಟರಲ್ಲಿ ಶಿಖಾಮಣಿಗಳು ಅಂತೇಳಿದರೆ ಇವರ ಸಂಹಾರ ಕಂಸವಧಾರ್ಥಾಯ ಅಂತೇಳಿದರೆ ಕೃಷ್ಣನ ಜನ್ಮಾಷ್ಟಮಿ ದಿವಸ ನಾವು ಭಗವಂತನನ್ನು ಸ್ತುತಿ ಮಾಡ್ತೇವೆ. ಏನಂತ? ಕೃಷ್ಣ ಅವತಾರ ಮಾಡಿದ್ದೇ ಕಂಸವಧಾರ್ಥಾಯ, ಕಂಸನನ್ನು ಕೊಲ್ಲಬೇಕು ಅಂತ. ಸೊ ಆ ಸಮಯ ಸಮೀಪ ಬರ್ತಾ ಇದೆ. ಅಸುರಾಣ ನಿರ್ಮೂಲನ ಮಾಡಲಿಕ್ಕೆ ಎಲ್ಲ ಅಸುರರನ್ನು, ಒಬ್ಬ ಕಂಸನನ್ನು ಮಾತ್ರ ಅಲ್ಲ ಅವನ ಜೊತೆಗಿರುವಂಥ ಎಲ್ಲರನ್ನು ಕೂಡ ನಿರ್ಮೂಲನ ಮಾಡಲಿಕ್ಕೆ, ನಿರ್ಮೂಲನಾಯ ಚತುರ್ಥಿ ವಿಭಕ್ತಿ, ನಿರ್ಮೂಲನ ಮಾಡಲಿಕ್ಕೆ ಸಕಲ ಆಚರಿತೋ ಉರುಶಕ್ತಿ ಅಂತೇಳಿದರೆ ಎಲ್ಲ ಯಾವುದು ಸೃಷ್ಟಿಯಾದಿ ಆಚರಿತ ಅಂತೇಳಿದರೆ ಭಗವಂತನ ಆಚರಣೆಗಳು, ಕರ್ಮಗಳು ಏನಂತೇಳಿದರೆ ಸೃಷ್ಟಿ, ಸ್ಥಿತಿ, ಆಮೇಲಿಂದ ಲಯ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ, ಈ ರೀತಿ ಅಷ್ಟಕರ್ತೃತ್ವ ಎಲ್ಲ ಭಗವಂತಂದೇ. ಎಲ್ಲ ಕೆಲಸ ಭಗವಂತನೇ. ಅಂದರೆ ರುದ್ರದೇವರಲ್ಲಿದ್ದು ಲಯ ಮಾಡಿಸ್ತಾನೆ, ಬ್ರಹ್ಮದೇವರಲ್ಲಿದ್ದು ಸೃಷ್ಟಿ ಮಾಡಿಸ್ತಾನೆ ಅಂತೇಳಿದರೆ ಎಲ್ಲವೂ ಮಾಡಿಸುವಂಥದ್ದು ಭಗವಂತನೇ ಇಲ್ಲದೆ ಯಾವ ಕೆಲಸವೂ ಆಗುವುದಿಲ್ಲ. ತೃಣಮಪಿ ನ ಚಲತಿ ತೇನ ವಿನಾ ಅಂತ ಭಗವಂತ ಉರುಶಕ್ತಿ, ಅತ್ಯಂತ ದುರಂತ ಅಚಿಂತ್ಯ ಶಕ್ತಿ, ನಿರವಧಿಕ ಶಕ್ತಿ. ಅಷ್ಟು ಶಕ್ತಿ ಯಾರಿಗೂ ಇಲ್ಲ. ಸೊ ಯಾರಿಂದಲೂ ಆಗದ ಕೆಲಸ ಯಾರು ಮಾಡುವಂಥದ್ದು ಅಂತ ಹೇಳಿದ್ರೆ ಭಗವಂತ ಮಾಡುವಂಥದ್ದು. ಅದೇ ಭಗವಂತ ಶ್ರೀಕೃಷ್ಣನಾಗಿ ಬರ್ತಾ ಇದ್ದಾನೆ. ಎಲ್ಲರೂ ಎಣಿಸೋದು, ಅರೆ ಒಂದು ಸಣ್ಣ ಹುಡುಗ, ಇಷ್ಟು ಸಣ್ಣ ಹುಡುಗ, ಅಯ್ಯೋ ಪಾಪ ಕೃಷ್ಣ ಬಲರಾಮರು ಅಂತೇಳಿದರೆ ಏನಂತೇಳಿದರೆ ನೋಡುವಾಗ ಇಷ್ಟು ಖುಷಿ ಆಗ್ತದೆ. ಈ ಕಂಸ, ನಮ್ಮ ದುಷ್ಟ ಕಂಸ ಏನಾದರೂ ಅವರನ್ನು ಏನಾದರೂ ಮಾಡಿಬಿಡ್ತಾನೋ ಅಂತ ಹೆದರಿಕೆ ನಮಗೆ ಅಂತ ಒಂದು ರೀತಿಯಲ್ಲಿ ಇವರಿಗೆಲ್ಲ ಅಂತೇಳಿದರೆ ಭಗವಂತನ ಇಂಥ ದುರಂತ ಶಕ್ತಿಯನ್ನು ತಿಳಿಯದ ಜನರು ಈ ರೀತಿ ಸಂಶಯ ಇಟ್ಕೊಂಡಿದ್ದಾರೆ, ಹೆದರ್ತಾ ಇದ್ದಾರೆ ಪಾಪ ಅಂತ ಎಣಿಸಿಬಿಟ್ಟು. ಸೊ ಇದು ಭಗವಂತ ಯಾವ ರೀತಿಯಲ್ಲಿ ನೋಡಿದರೂ ಕೂಡ ಅತ್ಯಂತ ನಿರವಧಿಕ ಶಕ್ತಿ ಇರುವಂಥದ್ದು ಭಗವಂತ. ಆದ್ದರಿಂದ ಯಾರು ಏನು ಹೆದರುವ ಅವಶ್ಯಕತೆ ಇಲ್ಲದೇ ಇರುವಂಥ ಪ್ರಸಂಗ. ಸೊ ಸೂರ್ಯನು ಉದಯಿಸಿದ ಮೇಲೆ ಸೂರ್ಯನು ಉದಯಿಸಿದ ಮೇಲೆ ಸಕಲ ಕಾರ್ಯಗಳನ್ನು ಪೂರ್ಣವಾಗಿ ಸಾಧಿಸಬಲ್ಲ ಅಂತೇಳಿದರೆ ಸಕಲ ಕಾರ್ಯಗಳನ್ನು ಪೂರ್ಣವಾಗಿ ಸಾಧಿಸಬಲ್ಲ ಅಂತೇಳಿದರೆ ಸಕಲಾಚರಿತೋ ಉರುಶಕ್ತಿ. ಸಕಲ ಆಚರಿತ ಅಂದರೆ ಕಾರ್ಯಗಳು. ಸೊ ಸಕಲಾಚರಿತೋ ಉರುಶಕ್ತಿ, ಪೂರ್ಣವಾಗಿ ಯಾವುದೇ ಕಾರ್ಯ ಭಗವಂತ ಶುರು ಮಾಡಿದರೆ ಅದು ಆಗೋದಿಲ್ಲ ಅನ್ನುವಂಥ ಪ್ರಶ್ನೆಯೇ ಇಲ್ಲ. ಅದು ಎಷ್ಟು ಕಷ್ಟದ ಪ್ರಸಂಗ ಇರಲಿ, ಹಿರಣ್ಯಕಶಿಪುವನ್ನು ಕೊಲ್ಲಿಕ್ಕೆ ಭಗವಂತ ಎಷ್ಟು, ಅದೇನು ಭಗವಂತನಿಗೆ ಯಾವುದೂ ಕಷ್ಟ ಇಲ್ಲ. ಏನಂತೇಳಿದರೆ ಯಾವ ರೀತಿ ಸಮಸ್ಯೆ ಇದೆಯೋ ಆ ರೀತಿ ಅದಕ್ಕೆ ಏನು ಪರಿಹಾರ ಭಗವಂತನ ಹತ್ರ ಇದೆ. ಸೊ ಆ ರೀತಿಯಲ್ಲಿ ಸಕಲ ಕಾರ್ಯಗಳನ್ನು ಪೂರ್ಣವಾಗಿ ಸಾಧಿಸಬಲ್ಲ ಸಕಲಾಚರಿತೋ ಉರುಶಕ್ತಿ, ಅಪಾರ ಶಕ್ತಿ ಸಂಪನ್ನನಾದ ಉರುವಿಕ್ರಮ ಕೃಷ್ಣ ಬಲರಾಮನೊಂದಿಗೆ ಬಲಃ ಇತರ ಜೊತೆಗಾರರೊಂದಿಗೆ ವಯಸ್ಸೈ ಸಾರ್ಧಂ ದೇವತೆಗಳಿಂದ ವಿಶೇಷವಾಗಿ ಸ್ತುತಿಸಲ್ಪಡುತ್ತಾ, ಅಂದರೆ ಸುರೇಶೈ ಸಂಸ್ತೂಯಮಾನ, ಅಲ್ಲಿಂದ
ಅಸುರರ ನಿರ್ಮೂಲನಕ್ಕೋಸ್ಕರ ಅಸುರಾಣಾಂ ಅಥವಾ ಆಸುರಾಣಾಂ ನಿರ್ಮೂಲನಾಯ ಆ ದೊಡ್ಡ ರಂಗದ ಹೆಬ್ಬಾಗಿಲ ಬಳಿಗೆ, ದೊಡ್ಡ ರಂಗ ಅಂದರೆ ವರರಂಗ, ಶ್ರೇಷ್ಠವಾದ ರಂಗಸ್ಥಳ ಅಥವಾ ದೊಡ್ಡ ರಂಗಸ್ಥಳ. ಆ ರಂಗಸ್ಥಳಕ್ಕೆ ಎದುರುಗಡೆ ಎಷ್ಟು ಚಾರ್ಸ್ ಇಟ್ಟಿದ್ದಾರೆ ಎಲ್ಲ ಸಭಿಕರು ಕೂತ್ಕೊಳ್ಳಿಕ್ಕೆ. ಸೊ ದೊಡ್ಡದಾದ ರಂಗಸ್ಥಳ ಅಂತ ಹೇಳ್ಕೊಳ್ಳಿ. ಅದರ ಹೆಬ್ಬಾಗಿಲಿನ ಬಳಿಗೆ ಬಂದರು ಅಂತ ಅರ್ಥ. ಜಗಾಮ ಅಂತೇಳಿದರೆ ಬಂದರು, ಭಗವಂತ ಬಂದ ಅಂತ ಹೇಳ್ಕೊಂಡು. ಸೊ ಅಲ್ಲಿಗೆ ಎಷ್ಟನೇ ಶ್ಲೋಕ ಆಯ್ತು? ಈಗ 111ನೇ ಶ್ಲೋಕ ಆಯಿತು. 112ನೇ ಶ್ಲೋಕ ಬಯಲಾರೆ. ಆಯನ್ ಜಗದ್ಗುರುತಮೋ ಬಲಿನಂ ಗಜೇಂದ್ರಂ ರುದ್ರ ಪ್ರಸಾದ ಪರಿರಕ್ಷಿತ ಮಾಶ್ವಪಶ್ಯತ ದೃಷ್ಟ್ವೋರು ರಂಗಮುಖ ಸಂಸ್ಥಿತಮೀಕ್ಷ ಚೈಭ್ಯಂ ಪಾಪಾಪಯಾಹಿ ನಚರಾದಿತಿ ವಾಚಮೂಚೆ. 112ನೇ ಶ್ಲೋಕ. ಕಂಸನು ನಿರ್ಮಿಸಿರತಕ್ಕಂತಹ ರಂಗಸ್ಥಳಕ್ಕೆ ಬಂದ ಶ್ರೀಕೃಷ್ಣನು, ಜಗತ್ತಿಗೆ ಮುಖ್ಯ ಗುರುವಾದ ಆ ಶ್ರೀಕೃಷ್ಣನು ಬಲಿಷ್ಠವಾದ ರುದ್ರನ ಪ್ರಸಾದದಿಂದ ರಕ್ಷಿಸಲ್ಪಟ್ಟ ಗಜಶ್ರೇಷ್ಠನನ್ನು ಶೀಘ್ರದಲ್ಲಿ ಕಂಡನಂತೆ. ಉತ್ಕೃಷ್ಟವಾದ ರಣರಂಗಕ್ಕೆ ಯೋಗ್ಯವಾದ ಪ್ರದೇಶದ ಅಭಿಮುಖದಲ್ಲಿರತಕ್ಕಂತಹ ಗಜೇಂದ್ರನನ್ನು ನೋಡಿ, ಆನೆಯ ಸಂಬಂಧಿಯಾದ ಮಾವುತನನ್ನು ಕೂಡ ನೋಡಿ, ಎಲ್ಲೋ ಪಾಪಿಷ್ಠನೇ ದೂರ ಹೋಗು, ಅಂದ್ರೆ ಮಾರ್ಗವನ್ನು ನನಗೆ ಬಿಟ್ಟುಕೊಡು, ಸಾವಕಾಶ ಮಾಡಬೇಡ ಅಂತ ಆ ಮಾವುತನನ್ನು ಕುರಿತು ಹೇಳಿದ. ಸೊ ಆಯನ್ ಜಗದ್ಗುರುತಮೋ ಬಲಿನಂ ಗಜೇಂದ್ರಂ ರುದ್ರ ಪ್ರಸಾದ ಪರಿರಕ್ಷಿತಂ ಆಶು ಅಪಶ್ಯತ್ ದುಷ್ಟ ಉರುರಂಗಮುಖ ಸಂಸ್ಥಿತಂ ಈಕ್ಷ್ಯ ಚ ಐಭ್ಯಂ ಪಾಪ ಅಪಯಾಹಿ ನಚಿರಾತ್ ಇತಿ ವಾಚಮೂಚಿ. ಕೃಷ್ಣ ಬಂದಿದ್ದಾರೆ ಭಗವಂತ ರಂಗಸ್ಥಳಕ್ಕೆ ಅಂತ ಹೇಳಿದರೆ, ಭಾಗವತ ಅದನ್ನು ಏನು ಹೇಳ್ತದೆ ಅಂತ ಹೇಳಿದರೆ, ಶತ್ರುತಾಪಕನಾದ ಪರೀಕ್ಷಿತನೇ ಶುಕ ಮಹಾಮುನಿಗಳು ಹೇಳುವುದು. ಬಳಿಕ ಶ್ರೀಕೃಷ್ಣ ಬಲರಾಮರಿಬ್ಬರು ಸ್ನಾನಾದಿ ನಿತ್ಯ ಕರ್ಮಗಳನ್ನು ಮುಗಿಸಿಕೊಂಡು ಮಲ್ಲರು ಮಾಡಿದ ತೂರ್ಯ ದುಂದುಭಿಗಳ ಘೋಷವನ್ನು ಕೇಳಿ ಅಂತೇಳಿದರೆ, ರಂಗಸ್ಥಳದ ಕಡೆಗೆ ಯಾಕೆ ಬಂದರು ಅಂತೇಳಿದರೆ, ಇದು ಕೇಳಿತು, ದುಂದು ಬಿದ್ದು ನಾದ ಕೇಳಿತು, ಘೋಷ ಕೇಳಿತು. ತೂರ್ಯ ದುಂದುಭಿಗಳ ಘೋಷ ಅಂತೇಳಿದರೆ ಇದೆಲ್ಲ ಯುದ್ಧಕ್ಕೆ ಮಾಡುವಂಥ ಘೋಷಗಳು. ಸೊ ಇದನ್ನು ಕೇಳಿ ರಂಗಭೂಮಿಯನ್ನು ನೋಡಲು ಹೊರಟರು ಅಂತ. ಆಮೇಲಿಂದ ಈಗ ಅಲ್ಲಿ ಹೊರಟರು, ಬಂದರು ಇಲ್ಲಿಗೆ. ಆಯನ್ ಬರುತ್ತಾ ಜಗದ್ಗುರುತಮ ಜಗದ್ಗುರುಗಳಾದ ಅಂದರೆ ಜಗದ್ಗುರುಗಳು ಅಂತೇಳಿದರೆ ರುದ್ರದೇವರು, ಬ್ರಹ್ಮದೇವರು ಎಲ್ಲ ಇವರನ್ನು ಜಗದ್ಗುರುಗಳಂತ ಹೇಳಿದರೆ, ಆ ಎಲ್ಲ ಜಗದ್ಗುರುಗಳಿಗೆ ಜಗದ್ಗುರುಗಳಾಗಿರುವಂತಹ ಶ್ರೀಕೃಷ್ಣ ಪರಮಾತ್ಮ ಜಗದ್ಗುರು ತಮ ಅಂತ. ಗುಡ್, ಬೆಟರ್, ಬೆಸ್ಟ್ ಅಂತ. ಬೆಸ್ಟ್ ಅಂದ್ರೇನು? ಅದಕ್ಕಿಂತ ಬೆಸ್ಟ್ ಯಾವುದಿಲ್ಲ. ಅಂದರೆ ಭಗವಂತ ಸರ್ವೋತ್ತಮ. ಸೊ ಜಗದ್ಗುರುಗಳಿಗೆ ಜಗದ್ಗುರುವಾದ ಭಗವಂತ ಜಗದ್ಗುರು ತಮ ಬಲಿನಂ ಗಜೇಂದ್ರಂ ರುದ್ರಪ್ರಸಾದ ಪರಿರಕ್ಷಿತಂ ಆಶು ಅಪಶ್ಯತ್. ಆ ಭಗವಂತನ ಕಣ್ಣಿಗೆ ಏನು ಬಿತ್ತು? ಅಪಶ್ಯತ್ ಅಂದರೆ ನೋಡಿದ. ಏನು ಭಗವಂತ ನೋಡ್ತಾನೆ? ಓ ಯಾವುದು? ಆನೆ. ಸೊ ಏನದು ಆನೆ ಅಂತ ಹೇಳಿದರೆ, ಬಲಿನಂ ಮಹಾಬಲಿಷ್ಠನಾದ, ಯಾವುದು? ಕೋಲ್ಯಪೀಡ. ಗಜೇಂದ್ರಂ ಆನೆಗಳಲ್ಲಿ ಅತ್ಯಂತ ಶ್ರೇಷ್ಠವಾದ, ಅತ್ಯಂತ ಕ್ರೂರವಾದ, ಅತ್ಯಂತ ಪರಾಕ್ರಮಿಯಾದ ಆನೆ ಇದು ಅಂತೇಳಿದರೆ ಭೂಮಿಯನ್ನೇ ಅಲುಗಾಡಿಸ್ತದೆ ಅಂತೇಳಿದರೆ ಅದು ನಡೆಯುವಾಗ ಭೂಮಿಗೆ ಪೀಡೆ ಆಗ್ತದೆ. ಸೊ ಗಜೇಂದ್ರಂ ಬಲಿನಂ, ಆಮೇಲಿಂದ ಇನ್ನೇನು? ರುದ್ರಪ್ರಸಾದ ಪರಿರಕ್ಷಿತಂ. ಈ ಆನೆ ಕೂಡ ಅಂತೇಳಿದರೆ ಮೊದಲು ರಿಷ್ಟಿ ಅನ್ನುವಂಥ ಪುರಾತನದಲ್ಲಿ ರಿಷ್ಟಿ ಅನ್ನುವಂಥ ರಾಕ್ಷಸ ಅಲ್ವಾ. ಸೊ ಆ ರಾಕ್ಷಸ ಏನು ಮಾಡಿದ್ದಾನೆ? ತಪಸ್ಸು ಮಾಡಿ ರುದ್ರದೇವರ ವರ ಪಡ್ಕೊಂಡಿದ್ದಾನೆ. ಸೊ ಈಗ ಈ ಜನ್ಮದಲ್ಲಿ ಆನೆಯಾಗಿ ಹುಟ್ಟಿದ್ದಾನೆ. ರುದ್ರಪ್ರಸಾದ ಪರಿರಕ್ಷಿತಂ ಅಂತೇಳಿದರೆ ಎಲ್ಲ ರಾಕ್ಷಸರಿಗೂ ರುದ್ರದೇವರದ್ದು ಪ್ರಸಾದ ಇದ್ದೇ ಇದೆ. ರುದ್ರದೇವರ ಪ್ರಸಾದದಿಂದ ರಕ್ಷಿತವಾಗಿರುವಂತಹ ಆನೆ, ಅದನ್ನು ಆಶು ಅಪಶ್ಯತ್ ಅಂತೇಳಿದರೆ ಆನೆ ಕಣ್ಣಿಗೆ ಬೀಳ್ದಿರ್ತದ ಭಗವಂತನಿಗೆ. ಸೊ ಏನಂತೇಳಿದರೆ, ಓ ಎಷ್ಟು ಅಂತೇಳಿದರೆ ನನ್ನನ್ನು ಸ್ವಾಗತ ಮಾಡಲಿಕ್ಕೆ ಆನೆ ಬಂದಿದೆ, ಆನೆ ಮೇಲೆ ಕೂತಿದ್ದಾನೆ ಮಾವಟೀಗ. ದುಷ್ಟ ಉರುರಂಗಮುಖ ಸಂಸ್ಥಿತಂ ಈಕ್ಷ ಚ ಐಭ್ಯಂ
ಏಭ್ಯಂ ಏಭ್ಯಂ ಪಾಪ ಅಪಯಾಹಿ ನಚಿರಾದಿತಿ ವಾಚಮೂಚೆ ದುಷ್ಟ ಉರುರಂಗ ಮುಖ ಸಂಸ್ಥಿತಂ ಅಂತೇಳಿದ್ರೆ ಏನು ನೋಡಲಿಕ್ಕೆ ಬಂದದ್ದು ಅಂತೇಳಿದ್ರೆ ರಂಗಸ್ಥಳವನ್ನು ನೋಡಲಿಕ್ಕೆ ಬಂದದ್ದು. ಇಲ್ಲಿ ದಾರಿಯಲ್ಲಿ ಇವನು ಆನೆಯನ್ನು ನಿಲ್ಲಿಸಿಬಿಟ್ಟಿದ್ದಾನೆ, ಯಾರು ಮಾವಟಿಗ. ಸೊ ಆ ದುಷ್ಟ ಕಂಸನ, ದುಷ್ಟ ಅಂದರೆ ಕಂಸ, ಅವನ ಉರುರಂಗ ದೊಡ್ಡವಾದ ರಂಗಸ್ಥಳ, ದುಷ್ಟ ಉರುರಂಗ, ಉರು ಅಂದರೆ ದೊಡ್ಡದು, ರಂಗ ಅಂದರೆ ರಂಗಸ್ಥಳ, ದುಷ್ಟ ಅಂದರೆ ಕಂಸ. ಸೊ ದುಷ್ಟನಾದ ಕಂಸನಿಂದ ನಿರ್ಮಿತವಾದ ದೊಡ್ಡ ರಂಗಸ್ಥಳ, ಮುಖ ಅಂದರೆ ಬಾಗಿಲು, ಹೆಬ್ಬಾಗಿಲು, ಅಲ್ಲಿ ಸಂಸ್ಥಿತಂ ನಿಲ್ಲಿಸಿದ್ದಾನೆ. ಸಂಸ್ಥಿತಂ ಈಕ್ಷ್ಯ ನೋಡಿ, ಯಾರನ್ನ? ಈ ಕುವಲಯ ಪೀಡೆ ಆನೆಯನ್ನು ನೋಡಿ, ಈಕ್ಷ್ಯ ಚ ಏಭ್ಯಂ ಒಟ್ಟಿಗೆ ಯಾರಿದ್ದಾನೆ? ಆನೆಗೆ ಸಂಬಂಧಿಸಿರುವ ಯಾರು? ಮಾವಟಿಗ. ಚ ಏಭ್ಯಂ ಅವನ ಒಟ್ಟಿಗೆ ಮಾವಟಿಗನ ಮೇಲೆ ಬಿತ್ತು ದೃಷ್ಟಿ ಬಿತ್ತು. ಆ ಮಾವಟಿಗನು ಅವನೇನು ಕಡಿಮೆಯ, ಅವನು ಬಹಳ ದೊಡ್ಡ ರಾಕ್ಷಸ. ಸೊ ಆ ಮಾವಟಿಗನಿಗೆ ಹೇಳ್ತಾನೆ ಕೃಷ್ಣ, ಅರೆ ಪಾಪ ಅಂದರೆ ಹೇ ಪಾಪಿಷ್ಟ ಮಾವಟಿಗ, ಅಪಯಾಹಿ ಅರೆ ತೊಲಗಪ್ಪ ಅಂತೇಳಿದ್ರೆ ನನಗೆ ಯಾರು ಸ್ವಾಗತ ಮಾಡಲಿಕ್ಕೆ ಆನೆ ಒಂದೇ ಸಾಕು, ನೀನು ಯಾತಕ್ಕೆ ಬೇಕು? ಅಪಯಾಹಿ ತೊಲಗು. ಚಿರಾತ್ ಅಂತ ಹೇಳಿದ್ರೆ ನಾವೆಲ್ಲ ಚಿರಂಜೀವಿ ಅಂತ ಹೇಳೋದಿಲ್ವ? ಚಿರಂಜೀವಿ ಅಂತ ಹೇಳಿದ್ರೇನು? ಬಹಳ ಆಯುಷ್ಯ ದೊಡ್ಡದಿದೆ ಅಂತ. ಸೊ ನಚಿರಾತ್ ಅಂದರೆ ಚಿರಂಜೀವಿ ಅಲ್ಲ, ಅಂದರೆ ತಡ ಇಲ್ಲ, ಬೇಗ ಅಂತ ಅರ್ಥ. ಸೊ ನಚಿರಾತ್ ಇತಿ ಕೂಡಲೇ, ಅರೆ ತೊಲಗು ಅಂತ, ಸೈಡಿಗೆ ಹೋಗು ಅಂತ. ಯಾರಿಗೆ ಹೇಳಿದ್ದು? ಮಾವಟಿಗನಿಗೆ. ಸೈಡಿಗೆ ಹೋಗು ಅಂತ. ನಾವು ನೋಡಲಿಕ್ಕೆ ಬಂದದ್ದು ರಂಗಸ್ಥಳ ನೋಡಲಿಕ್ಕೆ ಬಂದಿದ್ದೇವೆ, ಎದುರುಗಡೆ ಆನೆಯನ್ನು ನಿಲ್ಲಿಸಿದ್ದೀಯಲ್ಲ, ಸೈಡ್ ಮಾಡು. ನಚಿರಾತ್ ಅಂತ ಹೇಳಿದ್ರೆ ಈಗಲೇ, ಕೂಡಲೇ ಆನೆಯನ್ನು ಪಕ್ಕಕ್ಕೆ ಸರಿಸು ಅಂತ ತಿಳ್ಕೊಂಡು ಹೇಳ್ತಾನೆ. ವಾಚಂ ಊಚೆ, ಈ ಮಾತನ್ನು ಖಡಕ್ಕಾಗಿ ಹೇಳಿದ ಶ್ರೀಕೃಷ್ಣ ಪರಮಾತ್ಮ. ಯಾರಿಗೆ? ಮಾವಟಿಗನಿಗೆ. ಅದನ್ನೇ ಏನು ಹೇಳ್ತದೆ ಇದು ನಮ್ಮ ಭಾಗವತ. ಭಗವಾನ್ ಶ್ರೀಕೃಷ್ಣನು ರಂಗಭೂಮಿಯ ಮಹಾದ್ವಾರಕ್ಕೆ ಬಂದಾಗ ಅಲ್ಲಿ ಮಾವುತನ ಪ್ರೇರಣೆಯಂತೆ ಕುವಲಯಾಪೀಡ ಎಂಬ ಆನೆಯು ನಿಂತಿರುವುದನ್ನು ನೋಡಿದ. ಅಪಶ್ಯತ್, ಯಾವುದನ್ನು? ಬಲಿನಂ ಗಜೇಂದ್ರಂ ರುದ್ರಪ್ರಸಾದ ಪರಿರಕ್ಷಿತಂ ಆಶು ಅಪಶ್ಯತ್. ಆಗ ಭಗವಾನ್ ಶ್ರೀಕೃಷ್ಣನು ನಡುಕಟ್ಟನ್ನು ಸರಿಯಾಗಿ ಬಿಗಿದು ಗುಂಗುರಾದ ಕೂದಲುಗಳನ್ನು ಸರಿಪಡಿಸಿಕೊಂಡು ಮೇಘ ಗಂಭೀರ ಧ್ವನಿಯಿಂದ ಮಾವುತನಿಗೆ ಹೇಳಿದನು. ಎಲ್ಲವೋ ಮಾವಟಿಗನೇ, ಪಾಪ ಅಂತ ಇಲ್ಲಿ ಏನು ಮಧ್ವರು ಹೇಳಿದ್ದಾರೆ, ಪಾಪ ಏ ಪಾಪಿಷ್ಟ ಮಾವಟಿಗನೇ, ಅಪಯಾಹಿ ನಮ್ಮಿಬ್ಬರಿಗೂ ಹೋಗಲಿಕ್ಕೆ ದಾರಿ ಬಿಡು, ತೊಲಗು ಅಂತ. ಆಮೇಲಿಂದ ದಾರಿಯನ್ನು ಬಿಟ್ಟು ಅತ್ತ ಕಡೆ ಹೋಗು. ನೀನು ಆನೆಯನ್ನು ಹೀಗೆ ನಿಲ್ಲಿಸಿಕೊಂಡು ನಿಂತಿದ್ದರೆ ಆನೆಯೊಡನೆ ನಿನ್ನನ್ನು ಯಮಸದನಕ್ಕೆ ಅಟ್ಟಿ ಬಿಡುವೆನು ಅಂತ ಅರ್ಥ. ಹಾಗೆ ಖಡಕ್ ಧ್ವನಿಯಿಂದ ತೊಲಗಪ್ಪ ಅಂತ ಹೇಳಿದ್ದಾನೆ. ತೊಲಗು ಅಂತ ಹೇಳಿದ್ರೇನು? ತೊಲಗಲಿಲ್ಲ ಅಂದರೆ ನಿನ್ನನ್ನು ತೊಲಗಿಸಿ ಬಿಡ್ತೇನೆ ಅಂತ. ಏ ಪಾಪ ಅಪಯಾಹಿ ನಚಿರಾತ್ ಇತಿ ವಾಚಂ ಊಚೆ. ಖಡಕ್ಕಾಗಿ ಶ್ರೀಕೃಷ್ಣ ಪರಮಾತ್ಮ ಆ ಮಾವಟಿಗನಿಗೆ ಹೇಳಿದ. ಸೊ ವಿಶ್ವದ ಮಹಾಗುರುವಾದ ಶ್ರೀಕೃಷ್ಣ ಆಗಮಿಸುತ್ತಾ ಜಗದ್ಗುರು ತಮ ಅಂದರೆ ವಿಶ್ವದ ಮಹಾಗುರುಗಳಿಗೆ ಮಹಾಗುರುವಾಗಿರುವಂತಹ ಯಾರು? ಶ್ರೀಕೃಷ್ಣ. ಆಯನ್ ಆಗಮಿಸುತ್ತಾ ಶಿವನ ಅನುಗ್ರಹದಿಂದ ಸುರಕ್ಷಿತವಾಗಿದ್ದ ರುದ್ರಪ್ರಸಾದ ಪರಿರಕ್ಷಿತಂ, ಆಮೇಲೆ ಬಲಿಷ್ಠವಾದ ಬಲಿನಂ, ಗಜೇಂದ್ರನನ್ನು ಆಶು ಅಪಶ್ಯತ್ ನೋಡಿದ. ಸೊ ದುಷ್ಟ ಉರುರಂಗ ಮುಖ, ದುಷ್ಟನಾದ ಕಂಸನ ದೊಡ್ಡ ರಂಗಸ್ಥಳದ ಉರು ರಂಗ ಪ್ರವೇಶ ದ್ವಾರದಲ್ಲಿ ಮುಖ ಸಂಸ್ಥಿತ ನಿಂತಿದ್ದ ಆ ಆನೆಯನ್ನು ಈಕ್ಷ್ಯ ಕಂಡು ಚ ಆದರೆ ಅದರ ಒಟ್ಟಿಗೆ ಯಾರು? ಏಭ್ಯಂ ಅಂದರೆ ಆ ಆನೆಗೆ ಇಭ ಅಂದರೆ ಆನೆ, ಇಭಕ್ಕೆ ಸಂಬಂಧಪಟ್ಟದ್ದು ಏಭ್ಯಂ. ಸೊ ಆ ಮಾವಟಿಗ, ಆನೆಗೆ ಸಂಬಂಧಪಟ್ಟವನು ಯಾರು? ಮಾವಟಿಗ, ಮಾವುತ. ಆ ಮಾವುತನನ್ನು ಕುರಿತು ಹೇಳ್ತಾನೆ, ಎಲ್ಲವೋ ಪಾಪಿ, ಪಾಪ ಅಂದರೆ ಎಲ್ಲವೋ ಪಾಪಿ, ಬೇಗ ಇಲ್ಲಿಂದ ತೊಲಗು. ನಚಿರಾತ್
ಅಪಯಾಹಿ. ಅಪಯಾಹಿ ಅಂತೇಳಿದ್ರೆ ಅರೆ ತೊಲಗು, ದಾರಿ ಬಿಡು ಅಂತ ತಿಳ್ಕೊಂಡು ಎಂಬ ಮಾತನ್ನು ಆಡಿದ ಅಂತ. ಅಲ್ಲಿ ಎಷ್ಟನೇ ಶ್ಲೋಕ ಆಯಿತು? 112ನೇ ಶ್ಲೋಕ ಆಯಿತು. ಸೊ ಇನ್ನೊಂದು ಶ್ಲೋಕ ಮಾಡಿದರೆ ಸಮಯ ಆಗ್ಬೋದು. ಸೊ ಅಲ್ಲಿಗೆ ಇವತ್ತು ನಿಲ್ಲಿಸ್ಕೊಳ್ಳೋಣ. ಸೊ ಶ್ರೀಕೃಷ್ಣ ಅರ್ಪಣ ಮಸ್ತು.